ಅಲ್ಲ ಅದೇನಕ್ಕೆ ನೀವೇ ಎಲ್ಲ ತೋರಿಸ್ತಾ ಇದ್ದೀರಿ ಇದು ಮಧ್ಯಂತರ ಅಂತ ಇಂಟರ್ವಲ್ ಬ್ರೇಕ್ ಇದೆ ಅಂತ ಹೇಳಿದಿರಿ. ಅದು ಬ್ರೇಕು ಪರ್ಮನೆಂಟ್ ಆಗಿ ಮಾಡ್ಕೊಂಡವರು ಕಾದು ನೋಡೋಣಂತೆ. ಇಲ್ಲ, ಮೊನ್ನೆ ನಾವು ಕೂತು ಚರ್ಚೆ ಮಾಡಿದ್ದೀವಿ. ಎರಡೂ ಪಕ್ಷಗಳ ಮುಖಂಡರುಗಳು, ಶಾಸಕರು ಚರ್ಚೆ ಮಾಡಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ಏನಿದೆ ಜನಗಳಿಗೆ ಬೇಸರ ಇದೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳದೆ ಸಮಯ ವ್ಯರ್ಥ ಮಾಡಿ ಹೋಗ್ತಾರೆ ಅಂತಕ್ಕಂಥ ಒಂದು ಜನಗಳ ನೋವೇನಿದೆ. ನಾನು ಈ ಬಾರಿ ಸಲಹೆ ಕೊಟ್ಟಿದ್ದೇನೆ. ಅಶೋಕ್ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮೊದಲನೇ ದಿವಸವೇ ಅಲ್ಲಿಯ ಒಂದು ಪ್ರವಾಹದಲ್ಲಿ ಆದಂಥ ಅನಾಹುತಗಳೇನಿದೆ ಅದರ ಮಾಹಿತಿಗಳನ್ನು ತಗೊಳ್ತಕ್ಕಂಥದ್ದು ಒಂದು. ನಮ್ಮ ಕಲ್ಯಾಣ ಕರ್ನಾಟಕ 15,000 ಕೋಟಿ ಕೊಟ್ಟಿದ್ದೀವಿ ಅಂತ ಭಾಷಣ ಮಾಡವ್ರೆ ಮುಖ್ಯಮಂತ್ರಿಗಳು. 15,000 ಓಲಿ 5,000 ಕೋಟಿ ಆಗಿದೆ. ಅಲ್ಲಿ ಕೆಲಸ ನೋಡಬೇಕು, 1,000 ಕೋಟಿ ಕೆಲಸ ಮಾಡೋದು. ಅದೆಲ್ಲ ಮಾಹಿತಿಗಳನ್ನು ತೆಗೆದು ಉತ್ತರ ಕರ್ನಾಟಕದಕ್ಕೆ ಮೊದಲನೇ ವಾರ ಸಂಪೂರ್ಣವಾಗಿ ಮೀಸಲಿಡಿ ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಕಾರಣ, ಕೊನೆ ಹಂತದಲ್ಲಿಟ್ಟರೆ ತರಾತುರಲ್ಲಿ ಸದನ ಮುಗಿಸ್ಕೊಂಡು ಹೊರಟೋಗ್ತಾರೆ. ಅದರಿಂದ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಉತ್ತರ ಕರ್ನಾಟಕದ ಜನತೆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಆ ಭಾಗದ ವಿಷಯಗಳನ್ನು ಆದ್ಯತೆ ಮೇಲೆ ತಗೊಳ್ತಕ್ಕಂಥದ್ದು ಹೇಳಿಕೆ. ಅವ್ರಿಗೆ ಇರಲಿ, ಅವ್ರು ಒಗ್ಗಟ್ಟಾದರೂ ಒಳ್ಳೇದಲ್ವಾ. ಈಗಲಾದರೂ ನಾಡಿನ ಜನತೆಗೆ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡಿದ್ರು ಅಭಿನಂದಿಸೋಣ. ಅಲ್ಲ ಅದೇನಕ್ಕೆ ನೀವೇ ಎಲ್ಲ ತೋರಿಸ್ತಾ ಇದ್ದೀರಿ ಇದು ಮಧ್ಯಂತರ ಅಂತ ಇಂಟರ್ವಲ್ ಬ್ರೇಕ್ ಇದೆ ಅಂತ ಹೇಳಿದಿರಿ. ಅದು ಬ್ರೇಕು ಪರ್ಮನೆಂಟ್ ಆಗಿ ಮಾಡ್ಕೊಂಡವರು ಕಾದು ನೋಡೋಣಂತೆ. ಇಲ್ಲ, ಮೊನ್ನೆ ನಾವು ಕೂತು ಚರ್ಚೆ ಮಾಡಿದ್ದೀವಿ. ಎರಡೂ ಪಕ್ಷಗಳ ಮುಖಂಡರುಗಳು, ಶಾಸಕರು ಚರ್ಚೆ ಮಾಡಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ಏನಿದೆ ಜನಗಳಿಗೆ ಬೇಸರ ಇದೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳದೆ ಸಮಯ ವ್ಯರ್ಥ ಮಾಡಿ ಹೋಗ್ತಾರೆ ಅಂತಕ್ಕಂಥ ಒಂದು ಜನಗಳ ನೋವೇನಿದೆ. ನಾನು ಈ ಬಾರಿ ಸಲಹೆ ಕೊಟ್ಟಿದ್ದೇನೆ. ಅಶೋಕ್ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮೊದಲನೇ ದಿವಸವೇ ಅಲ್ಲಿಯ ಒಂದು ಪ್ರವಾಹದಲ್ಲಿ ಆದಂಥ ಅನಾಹುತಗಳೇನಿದೆ ಅದರ ಮಾಹಿತಿಗಳನ್ನು ತಗೊಳ್ತಕ್ಕಂಥದ್ದು ಒಂದು. ನಮ್ಮ ಕಲ್ಯಾಣ ಕರ್ನಾಟಕ 15,000 ಕೋಟಿ ಕೊಟ್ಟಿದ್ದೀವಿ ಅಂತ ಭಾಷಣ ಮಾಡವ್ರೆ ಮುಖ್ಯಮಂತ್ರಿಗಳು. 15,000 ಓಲಿ 5,000 ಕೋಟಿ ಆಗಿದೆ. ಅಲ್ಲಿ ಕೆಲಸ ನೋಡಬೇಕು, 1,000 ಕೋಟಿ ಕೆಲಸ ಮಾಡೋದು. ಅದೆಲ್ಲ ಮಾಹಿತಿಗಳನ್ನು ತೆಗೆದು ಉತ್ತರ ಕರ್ನಾಟಕದಕ್ಕೆ ಮೊದಲನೇ ವಾರ ಸಂಪೂರ್ಣವಾಗಿ ಮೀಸಲಿಡಿ ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಕಾರಣ, ಕೊನೆ ಹಂತದಲ್ಲಿಟ್ಟರೆ ತರಾತುರಲ್ಲಿ ಸದನ ಮುಗಿಸ್ಕೊಂಡು ಹೊರಟೋಗ್ತಾರೆ. ಅದರಿಂದ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಉತ್ತರ ಕರ್ನಾಟಕದ ಜನತೆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಆ ಭಾಗದ ವಿಷಯಗಳನ್ನು ಆದ್ಯತೆ ಮೇಲೆ ತಗೊಳ್ತಕ್ಕಂಥದ್ದು ಹೇಳಿಕೆ. ಅವ್ರಿಗೆ ಇರಲಿ, ಅವ್ರು ಒಗ್ಗಟ್ಟಾದರೂ ಒಳ್ಳೇದಲ್ವಾ. ಈಗಲಾದರೂ ನಾಡಿನ ಜನತೆಗೆ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡಿದ್ರು ಅಭಿನಂದಿಸೋಣ.